ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಭಾರತ ದೇಶಕ್ಕೆ ಮಹಾತ್ಮರ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಬಂದಿದೆ. ತಹಸೀಲ್ದಾರ್ ರೆಹಮಾನ್ ಪಾಷಾ. ಚಳ್ಳಕೆರೆಯಲ್ಲಿ ಅಮೋಘವಾಗಿ ನಡೆದ ಸ್ವಾತಂತ್ರ್ಯ ದಿನಾಚರಣಾ ಕಾರ್ಯಕ್ರಮ. ವಿಶ್ವ ಹಿಂದೂ ಪರಿಷತ್ನಿಂದ ಪಂಜಿನ ಮೆರವಣಿಗೆ. ಸ್ವಾತಂತ್ರ್ಯಕ್ಕಾಗಿ ಮಡಿದವರ ಸ್ಮರಣೆ ಕಾರ್ಯಕ್ರಮ. ಯುವಕರನ್ನು ದಿಕ್ಕು ತಪ್ಪಿಸುವುದನ್ನು ನಿಲ್ಲಿಸಬೇಕು. ಅಭಿಲಾಷ್ ಜಿ, ಪಾಂಡವಪುರ. ಶ್ರೀ ಕ್ಷೇತ್ರ ಪಾವಗಡಕ್ಕೆ ತೆರಳುವ ಭಕ್ತರಿಗೆ ಚಳ್ಳಕೆರೆ ಸಾಯಿ ಮಂದಿರದಲ್ಲಿ ಶ್ರಾವಣ ಮಾಸದಲ್ಲಿ ಅನ್ನಪ್ರಸಾದ ಸೇವೆ. BC ಸಂಜೀವ್ ಮೂರ್ತಿ. ಚಳ್ಳಕೆರೆಯ ಹೋಟೆಲ್ ಉದ್ಯಮಿ ಕಿಶೋರ್ ಕುಮಾರ್ ಶೆಟ್ಟಿಯಿಂದ ನೊಣವಿನಕೆರೆ ಅಜ್ಜಯ್ಯನ ದರ್ಶನ. APJ ಅಬ್ದುಲ್ ಕಲಾಂ ಅವರ ಸೇವಾ ಸಂಸ್ಥೆ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಚಳ್ಳಕೆರೆ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಚಳ್ಳಕೆರೆ ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ಈ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಚಳ್ಳಕೆರೆ ತಾಲೂಕಿನ ತಹಸೀಲ್ದಾರರಾದಂಥ ಶ್ರೀಯುತ ರೆಹಮಾನ್ ಪಾಷಾ ಅವರು ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಧ್ವಜವಂದನೆಯನ್ನು ಸ್ವೀಕರಿಸಿದರು. ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೆ ಶುಭ ಹಾರೈಸುವುದರೊಂದಿಗೆ ಶ್ರೀಯುತ ರೆಹಮಾನ್ ಪಾಷಾ ಅವರು ಸಂದೇಶವೊಂದನ್ನು ಸಾರಿದರು. ಭಾರತ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ. ಭಾರತದ ಮಹಾತ್ಮರ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವತಂತ್ರ ಬಂದಿದೆ. ಆದ್ದರಿಂದ ಇಂಥ ತ್ಯಾಗ ಬಲಿದಾನಗಳಕ್ಕೆ ನಾವು ಮಹತ್ವ ಕೊಡಬೇಕಾದರೆ ತಾವು ಸಲ್ಲಿಸುತ್ತಿರುವ ಕರ್ತವ್ಯದಲ್ಲಿ ಯಾವುದೇ ಲೋಪವಾಗದೆ ಕರ್ತವ್ಯವನ್ನು ಸಲ್ಲಿಸಿ ಸಾರ್ವಜನಿಕರ ಸೇವೆ ಮಾಡಿದಾಗ ಮಾತ್ರ ಈ ಮಹಾತ್ಮರ ತ್ಯಾಗ ಬಲಿದಾನಕ್ಕೆ ಸಾರ್ಥಕತೆ ಕಾಣುತ್ತದೆ ಎಂದು ಶ್ರೀಯುತ ರೆಹಮಾನ್ ಪಾಷಾ ಅವರು ತಮ್ಮ ಸಂದೇಶದಲ್ಲಿ ತಿಳಿಸಿದರು. ದೇಶ ಸೇವೆ, ಕಾನೂನುಗಳನ್ನು ಗೌರವಿಸುವುದು ಮತ್ತು ಸಮಾಜವನ್ನು ಸ್ವಚ್ಛವಾಗಿಡುವುದು ಕೂಡ ದೇಶ ಸೇವೆ ಎನಿಸಿಕೊಳ್ಳುತ್ತದೆ. ಏಕತೆ ಭಿನ್ನತೆಯಲ್ಲಿ ಏಕತೆ ನಮ್ಮ ದೇಶ ಅತಿ ದೊಡ್ಡ ಶಕ್ತಿ, ಅದನ್ನು ಕಾಪಾಡಿಕೊಳ್ಳೋಣ. ಇಂದು ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬೇಕು. ಅದನ್ನು ಗಟ್ಟಿಗೊಳಿಸಲು ಇರುವ ಸ್ವಾತಂತ್ರ್ಯ ಪ್ರಮುಖ ಹಬ್ಬವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ, ತ್ಯಾಗದ ಸ್ಮರಣೆ, ಬ್ರಿಟಿಷರ ಗುಲಾಮಗಿರಿಯಿಂದ ದೇಶವನ್ನು ಮುಕ್ತಗೊಳಿಸಲು ಪ್ರಾಣ ತ್ಯಾಗ ಮಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ದಿನ. ದೇಶಭಕ್ತಿ, ಜಾಗೃತಿ, ಜನಸಾಮಾನ್ಯರು ಮತ್ತು ಯುವಜನತೆಯಲ್ಲಿ ದೇಶದ ಬಗ್ಗೆ ಅಭಿಮಾನ ಹಾಗೂ ಜವಾಬ್ದಾರಿಯನ್ನು ಮೂಡಿಸುತ್ತದೆ. ಜಾತಿ, ಧರ್ಮ, ಭಾಷೆಗಳನ್ನು ಮೀರಿ ನಾವೆಲ್ಲರೂ ಒಂದೇ ಎಂಬ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರುತ್ತದೆ. ನಮ್ಮದೇ ಆದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಪ್ರೇರಣೆಯಾಗಿದೆ. ದೇಶಗಳ ಪ್ರಗತಿಗಾಗಿ ಶ್ರಮಿಸಲು ಮತ್ತು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ನಮಗೆ ನಾವೇ ಮಾಡಿಕೊಳ್ಳುವ ಪ್ರತಿಜ್ಞಾ ದಿನ ಇದು ಎಂದು ನನ್ನ ಸಂದೇಶವನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ಹಿರಿಯ ರಂಗ ಕಲಾವಿದರಾದಂಥ ಶ್ರೀಯುತ MB ಬೋರಣ್ಣ ಅವರನ್ನು ಒಳಗೊಂಡಂತೆ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ 16 ಪ್ರತಿಭಾವಂತರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಷ್ಟೇ ಅಲ್ಲದೆ ಚಳ್ಳಕೆರೆ ನಗರದ ವಿವಿಧ ಶಾಲಾ ಮಕ್ಕಳಿಂದ ಸ್ವತಂತ್ರ ಪ್ರಜ್ಞೆಯನ್ನು ಮೂಡಿಸುವಂಥ ಮತ್ತು ಆಸಕ್ತಿ ಮೂಡಿಸುವಂಥ ವಿವಿಧ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗಳನ್ನು ಕೂಡ ಯಶಸ್ವಿಯಾಗಿ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಚಳ್ಳಕೆರೆ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಗದ್ದಿಗೆ ತಿಪ್ಪೇಸ್ವಾಮಿ ಮತ್ತು ಚಿತ್ರದುರ್ಗ ಜಿಲ್ಲಾ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್, BEO ಸುರೇಶ್ ಹಾಗೂ ಮಾಜಿ ನಗರಸಭಾಧ್ಯಕ್ಷರಾದಂಥ ಶ್ರೀಮತಿ ಮಂಜುಳಾ ಪ್ರಸನ್ನ ಕುಮಾರ್, ಶಶಿಧರ್ ಇನ್ನು ಮುಂತಾದ 10 ಹಲವು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಚಳ್ಳಕೆರೆ ತಾಲೂಕಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ತಿಪ್ಪೇಸ್ವಾಮಿ, ಸೆಕ್ರೆಟರಿ ಪ್ರಕಾಶ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಅವರು ಸಹ ಸಮರ್ಪಕವಾಗಿ ಸೇವೆ ಸಲ್ಲಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಚಳ್ಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿರುವ ಕನ್ನಡ ನಾಡು ನೋಡುವ ಭವ್ಯವಾದ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಕರ್ನಾಟಕದ ಪ್ರಖ್ಯಾತ ಶನಿದೇವರ ಶ್ರೀ ಕ್ಷೇತ್ರವಾದ ಪಾವಗಡಕ್ಕೆ ಶ್ರಾವಣ ಮಾಸದ ಅಂಗವಾಗಿ ವಿವಿಧ ಕಡೆಗಳಿಂದ ತೆರಳುವ ಭಕ್ತರಿಗೆ ಸಾಯಿ ಮಂದಿರದಲ್ಲಿ ಅನ್ನಪ್ರಸಾದ ಸೇವೆಯ ವ್ಯವಸ್ಥೆಯನ್ನು ಪ್ರತಿ ಶ್ರಾವಣ ಶನಿವಾರ ನಿರಂತರವಾಗಿ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಚಳ್ಳಕೆರೆ ಮಾರ್ಗವಾಗಿ ಹೋಗುವ ಎಲ್ಲ ಶನಿದೇವರ ಭಕ್ತರು
ಚಳ್ಳಕೆರೆ ನಗರಕ್ಕೆ ಆಗಮಿಸಿ ಬಾಬಾ ಅವರನ್ನು ದರ್ಶನ ಮಾಡಿಕೊಂಡು ಅನ್ನಪ್ರಸಾದವನ್ನು ಸ್ವೀಕರಿಸುವಂತೆ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ BC ಸಂಜೀವಮೂರ್ತಿ ಅವರು ಭಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮೊದಲ ಶ್ರಾವಣ ಶನಿವಾರ ಬೆಳಗ್ಗೆ ಸಾಯಿ ಮಂದಿರದಲ್ಲಿ ಪೂಜಾ ಸೇವೆ ಸಲ್ಲಿಸುವುದರೊಂದಿಗೆ ಅನ್ನಪ್ರಸಾದ ಸೇವೆಗೆ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ BC ಸಂಜೀವಮೂರ್ತಿ ಅವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ MR ರವಿಪ್ರಸಾದ್, ಸಹ ಕಾರ್ಯದರ್ಶಿ ಶ್ರೀ ವಿಕಾಸ್ ಹಾಗೂ ರಾಘವೇಂದ್ರ BA ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಭಕ್ತರು ಆಗಮಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಲು ಪ್ರಾರಂಭಿಸಿದರು. ಚಳ್ಳಕೆರೆಯ ಹಿರಿಯ ಹೋಟೆಲ್ ಉದ್ಯಮಿ ಹಾಗೂ ಧರ್ಮಸ್ಥಳ ಯೋಜನಾ ಸಂಸ್ಥೆಯ ಅಂಗಸಂಸ್ಥೆಯಾದ ಜನಜಾಗೃತಿ ವೇದಿಕೆಯ ಚಿತ್ರದುರ್ಗ ಜಿಲ್ಲಾ ನಿರ್ದೇಶಕರಾದಂಥ ಶ್ರೀಯುತ ಕಿಶೋರ್ ಕುಮಾರ್ ಶೆಟ್ಟಿಯವರು ಇತ್ತೀಚೆಗೆ ನೊಣವಿನಕೆರೆ ಅಜ್ಜಯ್ಯ ಅವರನ್ನು ದರ್ಶನ ಮಾಡಿಕೊಂಡು ಗುರುಗಳಿಂದ ಆಶೀರ್ವಾದ ಪಡೆದರು. ಅವರು ಮುಳ್ಳಿನ ಗುಲಾಬಿಯೊಂದಿಗೆ ಮಾತನಾಡುತ್ತಾ, ನಮ್ಮ ಹೋಟೆಲ್ಗೆ ಆಗಮಿಸುವ ಎಲ್ಲ ಗ್ರಾಹಕರು ಒಳಗೊಂಡಂತೆ ಚಳ್ಳಕೆರೆ ತಾಲೂಕಿನ ರೈತರು ಮತ್ತು ನಾಗರಿಕರಿಗೆ ಲೇಸು ಉಂಟಾಗಲಿ ಎಂದು ಅಜ್ಜಯ್ಯನವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದು ಅವರು ತಿಳಿಸಿದರು. ಚಳ್ಳಕೆರೆ ನಗರದಲ್ಲಿ ಶ್ರೀ APJ ಅಬ್ದುಲ್ ಕಲಾಂ ಅವರ ಹೆಸರಿನ ಸಮಾಜ ಸೇವೆಯ ಸಂಸ್ಥೆಯೊಂದು ಅಸ್ತಿತ್ವಕ್ಕೆ ಬಂದಿದ್ದು, ಇತ್ತೀಚೆಗೆ ಚಳ್ಳಕೆರೆ ನಗರದ ಸಂಗೊಳ್ಳಿ ರಾಯಣ್ಣ ರಸ್ತೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದಂಥ ಅಯೂಬ್ ಒಳಗೊಂಡಂತೆ ಮಾಜಿ ನಗರಸಭಾ ಸದಸ್ಯರಾದ ಮಲ್ಲಿಕಾರ್ಜುನ್ ಹಾಗೂ ಹಿರಿಯ ಮುಸ್ಲಿಂ ಮುಖಂಡರಾದಂಥ ಅತೀಕ್ ರೆಹಮಾನ್, HS ಸೈಯದ್, CR ಅಲ್ಲಾಬಕ್ಷಿ, ಅಬೀಬ್ ಅನಾಸ್, P ಬಶೀರ್, ಮುಜೀಬ್ ಇನ್ನು ಮುಂತಾದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವರದಿ P ಬಶೀರಯ್ಯ, ಚಳ್ಳಕೆರೆ. ಚಳ್ಳಕೆರೆ ತಾಲೂಕು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಂಘಟನೆಗಳ ವತಿಯಿಂದ 80ನೇ ಭಾರತ ಸ್ವತಂತ್ರ ದಿನಾಚರಣಾ ಕಾರ್ಯಕ್ರಮದ ಅಂಗವಾಗಿ ಭಾರತ ಸಂಕಲ್ಪ ಯಾತ್ರೆಯಂಥ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಂಗವಾಗಿ ಚಳ್ಳಕೆರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ 100 ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸುವುದರ ಮೂಲಕ ಸಾರ್ವಜನಿಕರ ಗಮನ ಸೆಳೆದರು. ಅಷ್ಟೇ ಅಲ್ಲದೆ ನೆಹರು ವೃತ್ತದಲ್ಲಿ ಸಭೆಯೊಂದನ್ನು ನಡೆಸಿದರು. ಈ ಸಭೆಯನ್ನು ಉದ್ದೇಶಿಸಿ ಅಭಿಲಾಷ್ ಜಿ ಪಾಂಡವಪುರ ಅವರು ಮಾತನಾಡುತ್ತಾ, ಭಾರತಕ್ಕೆ ಸ್ವಾತಂತ್ರ್ಯ ತರುವಾಗ 100 ಮಹಾತ್ಮರ ಬಲಿದಾನಗಳು ಆಗಿವೆ. ಅಂಥ ಬಲಿದಾನಗಳಾದಂಥ ಸಾವಿರಾರು ಸ್ವತಂತ್ರ ಹೋರಾಟಗಾರರ ದೇಶ ಪ್ರೇಮವನ್ನು ನಾವು ಸ್ಮರಣೆ ಮಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಇಂದಿನ ಯುವಜನರಿಗೆ ದುಷ್ಟಶಕ್ತಿಗಳು ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಡುವಂಥ ಹೋರಾಟಗಾರರ ಇತಿಹಾಸವನ್ನು ಮುಚ್ಚಿಡುವುದರ ಮೂಲಕ ಆಧುನಿಕ ತಪ್ಪು ಮಾಹಿತಿಗಳನ್ನು ನೀಡಿ ಅವರಿಗೆ ತಪ್ಪು ಸಂದೇಶಗಳನ್ನು ನೀಡುವುದರೊಂದಿಗೆ ಯುವಜನರನ್ನು ತಪ್ಪು ದಾರಿಯತ್ತ ಎಳೆಯುತ್ತಿದ್ದಾರೆ. ಆದ್ದರಿಂದ ನಾವು ಇದನ್ನು ತಪ್ಪಿಸಬೇಕು. ಭಾರತೀಯರು ಹಿಂದೂಗಳು ಒಗ್ಗೂಡುವುದರ ಮೂಲಕ ಅಖಂಡ ಭಾರತವನ್ನು ಸಂಘಟಿಸಬೇಕು ಎಂದು ಅವರು ತಿಳಿಸಿದರು. ಅಭಿಲಾಷ್ ಜಿ ಪಾಂಡವಪುರ ಅವರು ಮುಂದುವರೆದು ಮಾತನಾಡುತ್ತಾ, ಯುವಜನರನ್ನು ದಿಕ್ಕು ತಪ್ಪಿಸುವುದರ ಮೂಲಕ ಇತಿಹಾಸವನ್ನು ಮರಚಿ ಹಾಕುವಂಥ ಕೆಲಸ ಆಗುತ್ತಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಮಹತ್ವಪೂರ್ಣ ಮಹಾತ್ಮರ ವಿಚಾರಧಾರೆಗಳನ್ನು ಬಿಂಬಿಸುತ್ತಾ ಸಾಗಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂಥ KM ಯತೀಶ್ ಹಾಗೂ ಪತಾಂಜಲಿ ಯೋಗ ಸಂಸ್ಥೆಯ V ಮನೋಹರ್, ಮಹಂತೇಶ್ ಹಾಗೂ ನಾಗೇಶ್ ಇನ್ನು 10 ಹಲವು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀರಾಮಚಂದ್ರರಿಗೆ ಅವಮಾನ ಮಾಡೋದು, ನಮ್ಮ ಹಿಂದೂ ಸಮಾಜದ ಒಡಕನ್ನ ಎತ್ತಿ ತೋರಿಸೋದು, ಇಲ್ಲಿರ್ತಕ್ಕಂಥ ಆಡಳಿತವನ್ನ ಅಸ್ಥಿರಗೊಳಿಸಿರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡತಕ್ಕಂಥ ಕೆಲಸಗಳು ನಮಗೆಲ್ಲರಿಗೂ ಗೊತ್ತಿದೆ. ಹೋರಾಟ ಯಾವ ರೀತಿ ಇರಬೇಕು ಅದೇ ರೀತಿಯಲ್ಲಿ ಇರಬೇಕಾಗಿತ್ತು. ಆದ್ರೆ ಆ ಹೋರಾಟ ಇಡೀ ಒಂದು ದೇಶದ ವ್ಯವಸ್ಥೆಯನ್ನೇ ನಾವು ಅಲುಗಾಡಿಸ್ತೀವಿ, ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಅಲುಗಾಡಿಸ್ತೀವಿ ಅಂತ ಅದೆಲ್ಲ ಆದ್ರೆ ಮತ್ತೆ ಇದೇ ಒಡೆದು ಆಳುವ ನೀತಿ. ಹೀಗೆ ಒಡೆದು ಆಳಿ ನಮ್ಮ ಭಾರತವನ್ನ ಯಾರದೋ ಒಂದು ವಿಚಾರದ ಅಡಿಯಲ್ಲಿ ಮತ್ತೆ ತರಬೇಕು, ಇವು ಹಿಕ್ತೆಗಳನ್ನ ಮತ್ತೆ ಗುಲಾಮರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದೇ ಈ ಒಂದು ಹೋರಾಟದ ಮುಖ್ಯ ಉದ್ದೇಶ ಆಗಿದೆ. ನಾವೆಲ್ಲರೂ ಜಾಗೃತರಾಗಬೇಕು ಬಂಧುಗಳೇ. ನಾವು ಇವತ್ತು ಹಿಂದೂ ಸಮಾಜವನ್ನ ಒಂದೇ ಒಂದು ಉದ್ದೇಶದ ಅಡಿಯಲ್ಲಿ, ಒಂದೇ ಒಂದು ಧ್ವಜದ ಅಡಿಯಲ್ಲಿ ನಾಳೆ ಆಚರಣೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ನಾವು ನಮ್ಮ ವೀರರ ವೀರ ಯಾರು ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟರು ಆ ನಿಜವಾದ ವೀರರ ಕಥೆಗಳನ್ನು ಹೇಳ್ಬೇಕಾಗುತ್ತೆ. ಛತ್ರಪತಿ ಶಿವಾಜಿಯ ಕಥೆಗಳನ್ನು ಹೇಳ್ಬೇಕಾಗುತ್ತೆ. ಇಲ್ಲೇ ಶ್ರೀಕೃಷ್ಣ ದೇವರಾಯ
ಹೇಗೆ ಅಂತ್ಯ ಆದ ಅಂತ ನಿಜವಾದ ಕಥೆ ಹೇಳ್ಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಯಾರು ಹೊಡೆದ್ರು ಅಂತಕ್ಕಂಥದ್ದನ್ನ ಅಲ್ಲಿರೋ ಫಲಕಗಳಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿರ್ತಕ್ಕಂಥ ಮದಕರಿ ನಾಯಕ ಹೇಗೆ ಅಂತ್ಯವನ್ನು ಹೊಂದಿದ ಅಂತಕ್ಕಂಥ ನಿಜವಾದ ಇತಿಹಾಸವನ್ನ ತಿಳಿಸಿದಾಗ ನಮ್ಮ ಯುವಜನತೆ ರಕ್ತ ಕುದಿಯುತ್ತೆ. ಅದಾಗದೆ ಸುಳ್ಳು ಇತಿಹಾಸವನ್ನು. ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು ಮುಕ್ತಾಯಗೊಂಡವು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.